Toon Bells. ರೀ ನಾವೊಂದ್ ಮಗುನ ದತ್ತಗೆ ತಗೊಳ್ಳೋನ್ವಾ? ಏನು ಅಡಾಪ್ಟ್ ಮಾಡ್ಕೊಳ್ಳೋದಾ? ತಲೆ ಕೆಟ್ಟಿದ್ಯಾ ನಿಂಗೆ? ಏನೋ ಬೇರೆ ಯಾರ್ದೋ ಮಗು ನನ್ನ ಮಗು ಆಗಕ್ಕೆ ಸಾಧ್ಯ ಇಲ್ಲ. ನನಗೆ ನಂದೇ ಮಗು ಬೇಕು. ಇಲ್ಲ ಅಂದ್ರೆ ಬೇಡವೇ ಬೇಡ. ಇದು ಸೀತಾಪುರ ಅನ್ನೋ ಒಂದು ಗ್ರಾಮದಲ್ಲಿ ನಡೆದ ಕತೆ. ಅಲ್ಲಿ ಲೂಸಿ ಅನ್ನೋ ಒಂದು ಪಕ್ಷಿ ವಾಸಿಸ್ತಿತ್ತು. ಲೂಸಿ ಪಕ್ಷಿಗೆ ಪಾಪ ಮಕ್ಕಳಿಲ್ಲ. ಇದರ ಬಗ್ಗೆ ಕಾಡಲ್ಲಿರುವ ಜಂತುಗಳು ಎಲ್ಲ ಮಾತಾಡ್ಕೋತಿತ್ತು. ಮುನ್ಮುನ್ ಪಕ್ಷಿ ನಟ್ಕಟ್ ಕೋತಿ ಹತ್ರ ಹೀಗೆ ಹೇಳುತ್ತೆ, ನಟ್ಕಟ್ ಕೋತಿ, ಲೂಸಿ ಪಕ್ಷಿನ ನೋಡಿದ್ಯಾ ಪಾಪ ಎಷ್ಟು ಕಷ್ಟ ಪಡ್ತಿದೆ ಅಂತ? ಅದಕ್ಕೆ ಮಗುನೇ ಹುಟ್ತಾ ಇಲ್ಲ, ಅದು ಮಲಡಿ. ನಿಂಗಂತೂ ಗೊತ್ತಿದೆ ಮುನ್ಮುನ್, ಲೂಸಿ ಅಕ್ಕಿ ಅಮ್ಮ ಆಗಲ್ಲ ಅಂತ. ಪದೇ ಪದೇ ಅವಳ ಜೊತೆ ಏನಾದ್ರೂ ಕೆಟ್ಟದು ಆಗೇ ಆಗ್ತದೆ. ಇನ್ನೊಂದ್ ಕಡೆ ಲೂಸಿ ಪಕ್ಷಿ ಅವರ ಗಂಡ ಹತ್ರ ಹೀಗನ್ನುತ್ತೆ, ರೀ ಬೇರೆ ಪಕ್ಷಿಗಳ ತರ ನಾನು ತಾಯಿ ಆಗ್ಬೇಕು ಅಂತ ಆಸೆ ಪಡ್ತಿದ್ದೀನಿ. ನಾನು ಅಮ್ಮ ಅಂತ ಕರ್ಸ್ಕೋಬೇಕು ಅಂತ ತುಂಬಾ ಆಸೆ ಪಡ್ತಿದ್ದೀನಿ ರೀ. ನಂಗೆ ಗೊತ್ತು ಲೂಸಿ, ಆದರೆ ನಾವು ಏನು ಮಾಡೋದು? ನಾವು ಎಷ್ಟು ಪ್ರಯತ್ನ ಮಾಡಿದ್ದೀವಿ, ಎಲ್ಲ ಡಾಕ್ಟರ್ ಹತ್ರ ನೋಡಿದ್ವಿ, ನಾವು ಏನೂ ಕೆಲಸ ಆಗಿಲ್ಲ. ರೀ ನಾವೊಂದ್ ಮಗುನ ದತ್ತಗೆ ತಗೊಳ್ಳೋನ್ವಾ? ಏನು ಅಡಾಪ್ಟ್ ಮಾಡ್ಕೊಳ್ಳೋದಾ? ತಲೆ ಕೆಟ್ಟಿದ್ಯಾ ನಿಂಗೆ? ಏನೋ ಬೇರೆ ಯಾರ್ದೋ ಮಗು ನನ್ನ ಮಗು ಆಗಕ್ಕೆ ಸಾಧ್ಯ ಇಲ್ಲ. ನನಗೆ ನಂದೇ ಮಗು ಬೇಕು. ಇಲ್ಲ ಅಂದ್ರೆ ಬೇಡವೇ ಬೇಡ. ಅದು ಕರೆಕ್ಟೇ ರೀ. ನಿಮ್ಗೇನ್ರಿ, ನೀವ್ ಬೆಳಗ್ಗೆ ಹೋದ್ರೆ ಸಾಯಂಕಾಲವರೆಗೂ ಬರಲ್ಲ. ಮತ್ತೆ ಮನೇಲಿ ಯಾರೇ ಇಬ್ರೇ ಇರೋದು? ನಾನೊಬ್ಳೇ ಇರ್ಬೇಕು. ಕಷ್ಟ ಪಡ್ತೀನಿ ನಾನ್ ತುಂಬಾ. ಲೂಸಿ ಗಂಡನ್ಗೆ ಅರ್ಥ ಆಗೋ ತರ ಎಷ್ಟೋ ಹೇಳ್ತಾಳೆ, ಆದ್ರೆ ಅವರು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಅವ್ರ ಕೆಲ್ಸ ಏನೋ ಅವ್ರ ಬಗ್ಗೆ ನೋಡ್ತಾ ಇರ್ತಾರೆ. ಲೂಸಿ ಬಗ್ಗೆ ಏನೂ ಯೋಚನೆ ಮಾಡಲ್ಲ. ಒಂದಿನ ಲೂಸಿ ಆಹಾರಗೋಸ್ಕರ ಹೋಗುತ್ತೆ. ಆಗ ಒಂದು ಗಿಡದ ಬಳಿ ಒಂದು ಮೊಟ್ಟೆಯನ್ನ ಅದು ನೋಡುತ್ತೆ. ಅದನ್ನ ನೋಡಿ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಅರೆ, ಈ ಮೊಟ್ಟೆ ಯಾರ್ದು? ಇನ್ನೂ ಸ್ವಲ್ಪ ಹೊತ್ತಲ್ಲಿ ಒಡೆಯೋ ತರ ಇದೆ. ಇದ್ರ ಅಮ್ಮನೂ ಇಲ್ಲ. ಅಯ್ಯೋ, ಯಾವ್ದಾದ್ರೂ ಜಂತುಗಳು ನೋಡಿದ್ರೆ ಇದನ್ನ ತಿನ್ಬಿಡುತ್ತೆ. ಲೂಸಿ ಪಕ್ಷಿ ಹಂಗಂತ ಯೋಚನೆ ಮಾಡಿ ಅಲ್ಲೇ ವೇಟ್ ಮಾಡ್ತಾ ಇರುತ್ತೆ. ಆದ್ರೆ ಅದರ ಅಮ್ಮ ಬರೋದೇ ಇಲ್ಲ. ಮೊಟ್ಟೆಯನ್ನ ಸ್ವಲ್ಪ ಹೊತ್ತಲ್ಲಿ ಒಡೆದೋಗುತ್ತೆ ಅನ್ನೋ ಟೈಮ್ಗೆ ಅವಳು ಹಿಂಗ್ ಯೋಚನೆ ಮಾಡ್ತಾಳೆ, ತುಂಬಾ ಹೊತ್ತು ಈ ಮೊಟ್ಟೆಯ ಅಮ್ಮಗೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ, ಆದ್ರೂ ಯಾರು ಬಂದಿಲ್ಲ. ಈ ಮಗುನ ಇಲ್ಲಿ ಬಿಟ್ಟೋಗಕ್ಕೂ ಮನ್ಸಿಲ್ಲ. ಈಗೇನ್ ಮಾಡ್ಬೇಕು? ಸರಿ ಆಯ್ತು, ಇನ್ನ ಸ್ವಲ್ಪ ಹೊತ್ತು ವೇಟ್ ಮಾಡ್ತೀನಿ. ಲೂಸಿ ಇನ್ನ ಸ್ವಲ್ಪ ಹೊತ್ತು ವೇಟ್ ಮಾಡುತ್ತೆ, ಆದ್ರೂ ಆ ಮೊಟ್ಟೆಗೋಸ್ಕರ ಯಾರೂ ಬಂದಿಲ್ಲ. ಸರಿ ಆಯ್ತು, ಈ ಮೊಟ್ಟೆನ ನನ್ ಜೊತೆ ನಾನು ಎತ್ಕೊಂಡು ಹೋಗ್ತೀನಿ. ನಾಳೆ ಮತ್ತೆ ಇಲ್ಲಿ ಬಂದ್ ನೋಡ್ತೀನಿ. ಯಾಕಂದ್ರೆ ಇದನ್ನ ಇಲ್ಲೇ ಒಂಟಿಯಾಗಿ ಬಿಟ್ಟು ಹೋಗಕ್ಕಾಗಲ್ಲ ಅಲ್ವಾ? ಲೂಸಿ ಮೊಟ್ಟೆನ ಅದ್ರ ಜೊತೆ ಎತ್ಕೊಂಡು ಹೋಗ್ಬಿಡುತ್ತೆ. ಆ ದಿನ ರಾತ್ರಿ ಮೊಟ್ಟೆ ಒಡೆದು ಅದರಿಂದ ಸುಂದರವಾದ ಪಕ್ಷಿ ಆಚೆ ಬರುತ್ತೆ. ಆ ಪಕ್ಷಿ ಲೂಸಿ ಪಕ್ಷಿ ಮುಖನೇ ಫಸ್ಟ್ ಟೈಮ್ ನೋಡಿರುತ್ತೆ. ಅದಕ್ಕೆ ಅದರ ಅಮ್ಮ ಅಂತ ಅನ್ಕೊಳ್ಳುತ್ತೆ. ಅರೆ, ಈ ಮಗು ಎಷ್ಟು ಸುಂದರವಾಗಿದೆ. ಇಲ್ಲಿನವರೆಗೂ ಇಷ್ಟು ಸುಂದರವಾದ ಪಕ್ಷಿನ ನಾನು ನೋಡೇ ಇಲ್ಲ. ಮಗು, ಯಾರ ಕಣ್ಣು ನಿನ್ ಮೇಲೆ ಬೀಳ್ಬಾರ್ದು. ಲೂಸಿ ಆ ಮಗುವಿನ ಅಮ್ಮನ ಹುಡುಕೊಂಡು ದಿನ ಹೋಗುತ್ತೆ. ಆದ್ರೆ ಅದು ನಿರಾಶೆಗೊಂಡು ಮನೆಗ್ ಬರ್ತಿತ್ತು. ಮತ್ತೆ ಲೂಸಿನೇ ಪಕ್ಷಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಮತ್ತೆ ಹೀಗನ್ನುತ್ತೆ, ಈ ಮಗುವಿಗೆ ತಾಯಿ ನಾನೇ ಆಗ್ಬೇಕು, ನಾನೇ ನೋಡ್ಕೋಬೇಕು ಅಂತ ದೇವ್ರ ಇಚ್ಛೆ ಅನ್ಸುತ್ತೆ. ದೇವ್ರೇ, ನನ್ನ ಆಸೆನ ಪೂರ್ತಿ ಮಾಡಿದ್ದಕ್ಕೆ ನಿನ್ಗೆ ತುಂಬಾ ತುಂಬಾ ಧನ್ಯವಾದ. ಲೂಸಿ ಅದರ ಮಗುಗೆ ಪರಿ ಅಂತ ಹೆಸರಿಡುತ್ತೆ. ಮತ್ತೆ ಅದಕ್ಕೆ ತುಂಬಾ ಪ್ರೀತಿನ ಹಂಚುತ್ತೆ. ಸ್ವಲ್ಪ ದಿನ ಆದ ಮೇಲೆ ಅದರ ಗಂಡ ಮನೆಗ್ ಬಂದ. ಅರೆ, ಇದ್ಯಾರು? ಲೂಸಿ, ಇದು ಯಾರ ಮಗು? ರೇ, ನಮ್ ಮಗು ರೇ, ಎಷ್ಟು ಸುಂದರವಾಗಿದೆ ನೋಡಿ. ಅದನ್ನೇ ನೋಡ್ತಾ ಇರ್ಬೇಕು ಅಂತ ಅನ್ಸುತ್ತೆ. ಲೂಸಿ, ತಲೆ ಕೆಟ್ಟಿದ್ಯಾ ನಿಂಗೆ? ಹಾ, ಈ ಮಗು ಎಲ್ಲಿಂದ ಬಂತು ಅಂತ ನಿಜ ಹೇಳು ನಂಗೆ. ಎಲ್ಲಿಂದ ಈ ಮಗುನ ತಂದಿದ್ಯಾ ಅಂತ? ಏನ್ ಮಾತಾಡ್ತಿದ್ದೀರಾ ರೀ? ದೇವ್ರು ನನಗೋಸ್ಕರ ಕೊಟ್ಟಿರೋ ಮಗು. ಸ್ವಲ್ಪ ದಿನಕ್ ಮುಂಚೆ ನಾನು ಆಹಾರ ಹುಡ್ಕೊಂಡು ಹೋದಾಗ ನಾನು ಇದನ್ನ ನೋಡ್ದೆ. ಇದ್ರತ್ರ ಯಾರೂ ಇಲ್ಲ. ಇದು ಒಂಟಿಯಾಗಿತ್ತು ರೀ. ಲೂಸಿ, ಸುಮ್ನೆ ಹೀಗೆ ಯಾರ್ದೋ ಮಗುನ್ ತಂದಿದ್ಯಾ? ನಿಂದು ಅಂತಿದ್ಯಾ? ನಿನಗ್ ನಾಚಿಕೆ ಇಲ್ವಾ? ಅದನ್ ಬೇರೆ ನೋಡ್ಕೊಳ್ತಿದ್ಯಾ? ಬೇರೆ ಯಾರ ಮಗು ಅಂತ ಹೇಳೋದಕ್ಕೆ ನಿಮ್ಗೆ ಎಷ್ಟು ಧೈರ್ಯ ರೀ? ಇದು ನನ್ ಮಗು. ಆಗ ಪರಿ ಪಕ್ಷಿ ಅಲ್ಲಿ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊತಿತ್ತು. ಮತ್ತೆ ಅಮ್ಮನ ಹಿಂದೆ ಹೋಗಿ ಬಚ್ಚಿಟ್ಕೊಳ್ಳುತ್ತೆ. ನೀನೆಲ್ಲ ಅಡಗ್ತಿದ್ಯಾ? ನಡಿ ನಡಿ ಇಲ್ಲಿಂದ. ಮೊದ್ಲಿಲ್ಲಿಂದ ಓಡೋಗ್ತೇ ಇಲ್ವೋ? ಕೆಟ್ಟೋಗಿರೋ ಹಕ್ಕಿ. ಯಾರಿಗ್ ಗೊತ್ತು ಯಾರಕ್ಕಿ? ಅದಕ್ಕೆ ನಿನ್ನಮ್ಮ ನಿನ್ನನ್ನು ಬಿಟ್ಟೋಗಿದ್ದು.
ನನ್ ಮಗು ಮೇಲೆ ನೀವು ಕೈ ಇಡಕ್ಕಾಗಲ್ಲ. ಮತ್ತೆ ಲೂಸಿ ಗಂಡ ಪರಿಪಕ್ಷಿ ಮೇಲೆ ಕೈ ಇಡಕ್ಕೆ ಹೋಗ್ತಾನೆ. ಆಗ ಲೂಸಿ ಕೈನ ತಳ್ಬಿಟ್ಟು ಮತ್ತೆ ಹೀಗನ್ನುತ್ತೆ, ನೀವ್ ನನ್ನ ಬಿಟ್ಬಿಟ್ಟು ಹೋಗಿ. ನಾನ್ ನಿಮ್ ಜೊತೆ ಇನ್ಮೇಲೆ ಇರ್ಬೇಕನ್ಕೋತಿಲ್ಲ. ನಮ್ಗಾದ ಮನೆನ ನಾವೇ ಕಟ್ಕೋತೀವಿ, ಸರಿನಾ? ನೀವು ಇಲ್ಲಿಂದ ದಯವಿಟ್ಟು ಹೋಗ್ಬೇಡಿ. ನಮ್ಗೂ ನಿಮ್ಗೂ ಇನ್ಮೇಲೆ ಏನ್ ಸಂಬಂಧ ಇಲ್ಲ. ಲೂಸಿ ಪಕ್ಷಿ ಅದರ ಮಗುನ ತಗೊಂಡು ಅಲ್ಲಿಂದ ಹೋಗ್ಬಿಡುತ್ತೆ. ಮತ್ತೆ ಅವ್ರದೇ ಆದ ಹೊಸ ಗೂಡನ್ನ ಕಟ್ಕೋತಾರೆ. ಅಮ್ಮ ಅಮ್ಮ, ನಾನು ನಿನ್ ಮಗು ಅಲ್ವಾ? ನೀನು ನನ್ನ ತಾಯಿ ಅಲ್ವಾ ಅಮ್ಮ? ಅವ್ರು ಹೇಳಿದ್ದಲ್ಲ ನಿಜನಾ? ಮಗು, ನೀನ್ ಯಾಕೆ ಅದೆಲ್ಲ ಯೋಚನೆ ಮಾಡ್ತೀಯಾ? ನಾನೇ ನಿನ್ ತಾಯಿ, ಅದನ್ನ ನೀನ್ ಜ್ಞಾಪಕ ಇಟ್ಕೋ. ನಿನ್ನ ನನ್ನ ಹತ್ರ ಇಂದ ಯಾರು ದೂರ ಮಾಡಕ್ಕಾಗಲ್ಲ. ಮತ್ತೆ ಲೂಸಿ ಪಕ್ಷಿ ಅದರ ಗಂಡ ಹತ್ರ ಯಾವಾಗ್ಲೂ ಹೋಗೋದೇ ಇಲ್ಲ. ಮತ್ತೆ ಅದರ ಮಗುಗೆ ತುಂಬಾ ಪ್ರೀತಿಯನ್ನ ಹಂಚುತ್ತೆ. ಯಾವಾಗ್ಲೂ ಅದರ ಹತ್ರ ಇಂದ ದೂರ ಹೋಗೇ ಇಲ್ಲ. ಪರಿ ಪಕ್ಷಿಗೆ ಕೂಡ ಅದರ ಅಮ್ಮ ಅಂದ್ರೆ ತುಂಬಾ ಇಷ್ಟ. ಮತ್ತೆ ಅದರ ಅಮ್ಮಗೆ ತುಂಬಾ ಸೇವೆ ಮಾಡ್ತಾ ಇತ್ತು. ಲೂಸಿ ಅದಕ್ಕೆ ಒಂದು ಹೊಸ ಗೂಡನ್ನು ಕಟ್ಕೊಂಡು ಹೊಸ ಜೀವನವನ್ನು ಪ್ರಾರಂಭಿಸ್ತು. ಆದ್ರೆ ಜೀವನ ಅಷ್ಟು ಸುಲಭವಾಗಿ ಯಾವಾಗಿರುತ್ತೆ? ಈಗಿನ ಕಾಲದಲ್ಲಿ ಒಬ್ರು ಸಂತೋಷವಾಗಿದ್ರೆ ಅದನ್ನ ನೋಡಿ ಸಂತೋಷ ಪಡೋರು ಇದಾರಾ? ಈ ಕಾಲದಲ್ಲಿ ಯಾರು ಚೆನ್ನಾಗಿರೋದನ್ನ ನೋಡಿ ಸಂತೋಷ ಪಡೋರಿಲ್ಲ. ಒಬ್ರನ್ನ ನೋಡಿ ಒಬ್ರು ಹೊಟ್ಟೆ ಕಿಚ್ಚು ಪಡೋರೇ ಇರೋದು. ಯಾರು ಸಂತೋಷವಾಗಿ ಇರ್ಲೇಬಾರದು. ಲೂಸಿನ ಜೀವನದಲ್ಲೂ ಇದೇ ನಡೀತಾ ಇತ್ತು. ಅವಳನ್ನ ನೋಡಿ ಎಲ್ಲ ಹೊಟ್ಟೆ ಕಿಚ್ಚು ಪಟ್ಕೋತಿದ್ರು. ಅರೇ ನೋಡ್ರಿ, ಈ ಲೂಸಿ ಬೇರೆಯವರ ಮೊಟ್ಟೆ ತಗೊಂಡು ಎಷ್ಟು ಸಂತೋಷ ಪಡ್ತಿದ್ಯೋ. ಪಾಪ ಯಾರ್ ಮೊಟ್ಟೆ ಅಂತಾನೂ ಗೊತ್ತಿಲ್ಲ. ಆ ಮೊಟ್ಟೆ ಕಳ್ಕೊಂಡ ಆ ಪಕ್ಷಿ ಎಷ್ಟು ಕಷ್ಟ ಪಡ್ತಿದ್ಯೋ ಏನೋ. ಇದು ಮಾತ್ರ ಖುಷಿಯಾಗಿದೆ. ಲೂಸಿ ಏನು ಮಾತಾಡಲ್ಲ, ಮತ್ತೆ ಅಲ್ಲಿಂದ ಎಗರಿ ಹೊಟ್ಟೋಗ್ಬಿಡುತ್ತೆ. ಸ್ವಲ್ಪ ಮುಂದೆ ಹೋಗುತ್ತೆ. ಅಲ್ಲಿ ಇನ್ನ ಸ್ವಲ್ಪ ಪಕ್ಷಿಗಳು ಗುಂಪು ಕಟ್ಕೊಂಡ್ ಕೂತಿರ್ತವೆ. ಅರೇ ನೋಡ್ರಿ, ಬಂದ್ಲು. ಬೇರೆಯವ್ರ ಮಗುನ ಎತ್ಕೊಂಡು ಇವಳೆಷ್ಟು ಸಂತೋಷವಾಗಿದ್ದಾಳ ನೋಡು. ಲೂಸಿ ಪಕ್ಷಿ ಯಾವಾಗ್ಲೂ ಏನೂ ಮಾತಾಡಲ್ಲ, ಅಲ್ಲಿಂದ ಹೆಗರ್ಕೊಂಡು ಹೋಗ್ಬಿಡ್ತಾಳೆ. ಲೂಸಿ ಪಕ್ಷಿ ಅದರ ಮನೆಗೆ ಹೋಗುತ್ತೆ. ಅಲ್ಲಿ ಕುತ್ಕೊಂಡು ತುಂಬಾ ಅಳುತ್ತೆ. ಈ ಸಮಾಜ ಎಷ್ಟು ಕೆಟ್ಟದಾಗಿ ಯೋಚನೆ ಮಾಡುತ್ತೆ. ಒಬ್ರು ಸಂತೋಷವಾಗಿರೋದನ್ನ ನೋಡಿ ತಡ್ಕೊಳಕ್ಕಾಗಲ್ಲ ಅವ್ರಿಗೆ. ಇವ್ರನ್ನೆಲ್ಲರನ್ನೂ ನೋಡು, ನನ್ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ತಿದಾರೆ ಅಂತ. ಆದ್ರೂ ನಾನ್ ಯಾರ್ದು ತಲೆಗೆ ಹಾಕೊಳ್ಳಲ್ಲ. ನನ್ ಮಗು ಜೊತೆ ನಾನ್ ಸಂತೋಷವಾಗಿದ್ದೀನಿ. ಈ ಜನರು ಮಾತಾಡೋದಂತೂ ಹೀಗೆ ಬಿಡು. ಅವಾಗ ಅಲ್ಲಿಗೆ ನಟ್ಕಟ್ ಕೋತಿ ಬರುತ್ತೆ. ಅರೆ ಲೂಸಿ, ನಾನ್ ಕೇಳ್ಪಟ್ಟೆ ನೀನ್ ಬೇರೆ ಯಾರ್ದೋ ಮೊಟ್ಟೆ ಇಟ್ಟಿದ್ಯಂತ. ಇದನ್ನ ಇಡೀ ಕಾಡೆ ಮಾತಾಡ್ತಾ ಇದೆ. ಮತ್ತೆ ಜನ ತಮಾಷೆ ಮಾಡ್ತೀಯಾರ. ಆದ್ರೆ ಅದ್ ನಂಗ್ ಸರಿ ಅನ್ಸ್ತು. ನೀನು ನಿಜ ಹೇಳ್ತಿದ್ಯಾ ನಟ್ಕಟ್ ಕೋತಿ? ಬೇರೆಯವ್ರ ತರ ನನ್ನ ವಿರುದ್ಧ ನೀನು ಅಲ್ಲ ಅಲ್ವಾ? ಇಲ್ಲ ಲೂಸಿ, ನೀನು ಸರಿಯಾಗೇ ಮಾಡಿದ್ದೀಯಾ. ಜನ್ಮ ಕೊಡೋದಕ್ಕಿಂತ ಜಾಸ್ತಿ ನೋಡ್ಕೊಳ್ಬೇಕು. ಅಮ್ಮನ ಮಮತೆ ದೊಡ್ಡದು, ಅದು ಸ್ವಂತ ಆಗ್ಲಿ ಬೇರೆಯವ್ರಾಗ್ಲಿ. ಥ್ಯಾಂಕ್ ಯು ನಟ್ಕಟ್ ಕೋತಿ. ನಿನ್ನ ಮಾತಿನಿಂದ ನನಗೆ ಬಲ ಸಿಕ್ಕಿದೆ. ನಿನ್ನ ಮಾತು ಕೇಳಿ ಸಂತೋಷವಾಗಿದ್ದೀನಿ. ನಟ್ಕಟ್ ಕೋತಿ ಅಲ್ಲಿಂದ ಹೋಗ್ಬಿಡುತ್ತೆ. ಮತ್ತೆ ಸ್ವಲ್ಪ ದಿನದಲ್ಲಿ ಲೂಸಿ ಅವರ ಮನೆಯವರು ಲೂಸಿನ ನೋಡಕ್ಕಂತ ಬರ್ತಾರೆ. ಮತ್ತೆ ಅವ್ರಿಗೆ ಏನೋ ಗೊತ್ತಿರ್ಲಿಲ್ಲ, ಲೂಸಿ ಅವರ ಗಂಡನ ಬಿಟ್ಟಿದ್ದು ಅವಳು ಬೇರೆ ಮನೆಯಲ್ಲಿರೋದು. ಅರೆ ಲೂಸಿ, ನನ್ನ ಮಗಳೇ, ಚೆನ್ನಾಗಿದೀಯಾ? ಈ ಮಧ್ಯೆ ತುಂಬಾ ಬ್ಯುಸಿ ಆಗ್ಬಿಟ್ಟಿದೆ ಅನ್ಸುತ್ತೆ. ಅಪ್ಪ ಅಮ್ಮನ ನೋಡಕ್ಕೂ ಬರಲ್ಲ. ಅಮ್ಮ, ನಾನ್ ಚೆನ್ನಾಗಿದ್ದೀನಿ. ನೀವೆಂಗಿದ್ದೀರಾ? ಅಮ್ಮ ಬರ್ಬೇಕಂದ್ರೆ ಸಮಯನೇ ಸಿಗಲ್ಲ. ಮನೆ ಕೆಲ್ಸದಲ್ಲೇ ಸಮಯ ಹೋಗ್ಬಿಡುತ್ತೆ. ಅರೆ ಅಪ್ಪ, ಯಾಕಿಷ್ಟು ಸಣ್ಣ ಆಗ್ಬಿಟ್ಟಿದೀರಾ? ಊಟ ಗೀಟ ಮಾಡ್ತಿರೋ ಇಲ್ವೋ? ನಾನ್ ಸರಿ ಇದೀನಮ್ಮ, ಆದ್ರೆ ಸ್ವಲ್ಪ ಹುಷಾರಿರಲ್ಲ ಅಷ್ಟೇ. ಅದಕ್ಕೆ ಸ್ವಲ್ಪ ವೀಕ್ ಆಗಿದ್ದೀನಿ. ಅರೆ ಮಗಳೇ, ನೀವ್ ಯಾರ ಮನೇಲಿದ್ದೀರಾ? ಮತ್ತೆ ಅಲಿಯಂದ್ರೆ ಎಲ್ಲ ಹೋಗಿದ್ದಾರೆ? ಆಚೆ ಎಲ್ಲಾದ್ರೂ ಹೋಗಿದಾರಾ? ನಾನು ನನಗೆ ಬೇರೆ ಮನೆನ ಕಟ್ಕೊಂಡಿದ್ದೀನಿ. ಮಗು, ನೀನ್ ಯಾಕೆ ಹೀಗ್ ಮಾಡ್ದೆ ಅಂತ ಮತ್ತೆ ನಮ್ಗಂತೂ ಹೇಳಲೇ ಇಲ್ಲ ನೀನು. ಅಪ್ಪ, ಅವ್ರು ನನ್ಗೆ ತುಂಬಾನೇ ಕಷ್ಟ ಕೊಡ್ತಿದ್ರಪ್ಪ. ಅದು ತಿಂಗಳಲ್ಲಿ ಒಂದ್ಸಲ ಮನೆಗ್ ಬರ್ತಿದ್ರು, ಅದು ನನ್ನ ನೋಡಕ್ಕಂತ. ನನ್ ಮೇಲೆ ಸ್ವಲ್ಪನೂ ಧ್ಯಾನ ಕೊಡ್ತಿರ್ಲಿಲ್ಲ. ಮತ್ತೆ ನನ್ಗೆ ಮಗುನೂ ಹುಟ್ಟಿಲ್ಲ. ಇದು ಅವ್ರಿಗೆ ಸ್ವಲ್ಪನೂ ಯೋಚನೆ ಇಲ್ಲ. ಅದೇ ಸಮಯಕ್ಕೆ ಅಲ್ಲಿ ಪರಿ ಪಕ್ಷಿ ಬರುತ್ತೆ. ಅಮ್ಮ, ಇವರು ಯಾರು? ಅರೆ ಪರಿ, ಇದು ನಿಮ್ಮ ಅಜ್ಜ ಅಜ್ಜಿ. ನಮಸ್ಕಾರ ಮಾಡು. ನಮಸ್ಕಾರ ಅಜ್ಜಿ. ನಮಸ್ಕಾರ ಅಜ್ಜ. ನಿಮ್ಗೋಸ್ಕರ ಸಿಹಿಯಾದ ಹಣ್ಣು ತರ್ತೀನಿ. ನಮ್ಮಮ್ಮ ಅದರಿಂದ ಜ್ಯೂಸ್ ಮಾಡೋದ್ ಹೇಳ್ಕೊಟ್ಟಿದ್ದಾರೆ. ನಿಮ್ಗೋಸ್ಕರ ಮಾಡಿ ತಗೊಂಬರ್ತೀನಿ.
ಅರೇ ಮಗು ಪರಿ, ನೀನು ತುಂಬಾ ಚಾಲಾಕಿ ಆಗಿದ್ಯಾ. ಹೋಗು, ಮಾವಿನಕಾಯಿ ಜ್ಯೂಸ್ ತಗೊಂಡ್ ಬಾ. ಆಗ ಪರಿ ಪಕ್ಷಿ ಅಲ್ಲಿಂದ ಹೋಗ್ಬಿಡುತ್ತೆ. ಆಗ ಅವ್ರಮ್ಮ, ಅರೆ ಲೂಸಿ, ಈಗ್ಲೇ ಹೇಳ್ದೆ ನಿನಗೆ ಯಾವ ಮಕ್ಳು ಹುಟ್ಟಿಲ್ಲ ಅಂತ. ಇಷ್ಟು ಸುಂದರವಾದ ಮಗು ಯಾರ್ದು? ಅಳಿಯಂದ್ರಿಗೆ ಮಕ್ಕಳ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ಇದು ಯಾರ್ ಮಗು ನಿನ್ನ ಅಮ್ಮ ಅಂತ ಕರಿತಿದೆ? ಅಮ್ಮ, ದಾರಿಯಲ್ಲಿ ನನ್ಗೊಂದ್ ಮೊಟ್ಟೆ ಸಿಕ್ತು, ಅದನ್ ಯಾರು ನೋಡ್ಕೊಳ್ಳೋರಿಲ್ಲ, ಯಾರು ಎತ್ಕೊಂಡೋಗೋರು ಇಲ್ಲ. ಅದಕ್ಕೆ ನಾನೇ ತಗೊಂಡ್ ಬಂದಿದ್ದನ್ ನೋಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಅವಾಗಿಂದ ನಾನೇ ನೋಡ್ಕೊತಿದ್ದೀನಿ. ಅಯ್ಯೋ ಮಗು ಲೂಸಿ, ಹಿಂಗೇಗ್ ಮಾಡಕ್ಕಾಗತ್ತೆ? ಇದು ಬೇರೆಯವ್ರ ಮಗು, ಬೇರೆಯವರ ರಕ್ತ. ಈ ಮಗುನ ತಗೊಂಡ್ ಬಂದು ನೀನ್ ಅವಳಿಗೆ ತಾಯಿಯಾಗಿ ಹೆಂಗ್ ನೋಡ್ಕೊಳಕ್ಕಾಗತ್ತೆ? ದೊಡ್ಡ ತಪ್ಪು ಮಾಡಿದ್ಯಾ ನೀನು. ಮಗು, ಇದರ ಅಮ್ಮ ಬಂದು ಅದನ್ನು ತಗೊಂಡೋದ್ರೆ ಎಷ್ಟು ದುಃಖ ಆಗುತ್ತೆ ನಿಂಗೆ, ಹೌದಲ್ವಾ? ಮತ್ತೆ ಪರಿನ ಅವಳು ಕರ್ಕೊಂಡೋದ್ರೆ ನೀನು ಏನು ಮಾಡ್ತೀಯಾ? ಅಮ್ಮ, ನೀನು ಬೇರೆಯವ್ರ ತರನೇ ಮಾತಾಡ್ತಿದೀಯಾ? ಬೇರೆಯವರು ಹೀಗೆ ಮಾತಾಡ್ತಿದ್ದಾರೆ. ನಾನೇ ಇದರ ಅಮ್ಮ, ನಾನೇ ಇವಳನ್ನ ಬೆಳ್ಸಿರೋದು. ಅರೇ ಮಗು, ನಿಮ್ಮಪ್ಪ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ಒಂದ್ ವೇಳೆ ನಿಜವಾದ ತಾಯಿ ಬಂದ್ರೆ ಏನ್ ಮಾಡ್ತೀಯ ನೀನು? ಇವಳ ನಿಜವಾದ ತಾಯಿ ಬಂದ್ರು ನಾನು ಇವಳನ್ನ ಯಾರಿಗೂ ಕೊಡಲ್ಲ. ಇವಳು ನನ್ನ ಮಗು, ನಾನ್ ಹೆತ್ತಿಲ್ಲ ಅಂದ್ರು ನಾನ್ ಬೆಳ್ಸಿದೀನಿ. ಆದ್ರೆ ನಾನು ಈ ಮಗುನ ಯಾರಿಗೂ ಕೊಡಕ್ಕೆ ತಯಾರಾಗಿಲ್ಲ. ಮಗು, ನಿನ್ನ ಎಲ್ಲ ಕಷ್ಟದಲ್ಲೂ ನಿನ್ ಜೊತೆ ಇರ್ತೀನಿ. ಆದ್ರೆ ಎಲ್ಲಾ ವಿಷಯ ಸಮಯಕ್ಕೆ ನನ್ಗೆ ತಿಳಿಸ್ತಾ ಇರು. ಮತ್ತೆ ಯಾವ ಕಷ್ಟ ಬಂದ್ರು ಭಯ ಪಡ್ಬೇಡ, ನಿಮ್ಮಪ್ಪ ಅಮ್ಮ ನಿನ್ ಜೊತೆ ಇದೀವಿ. ಅಪ್ಪ ಅಮ್ಮ, ತುಂಬಾ ಧನ್ಯವಾದ. ನನ್ಗೇನನ್ಸ್ತು ಗೊತ್ತಾ, ಈ ಸವಾಲನ್ನ ನಾನೊಬ್ಳೆ ಎದುರಿಸ್ಬೇಕೇನೋ ಅಂತ ಅನ್ಕೊಂಡೆ. ಇವತ್ತು ನೀವಿಬ್ರು ನನ್ ಜೊತೆ ಇದ್ದೀರಾ ಅಂದ್ರೆ ಸಂತೋಷವಾಗಿದೆ. ಇಲ್ಲ ಅಮ್ಮ, ನಾವು ನಿಮಗೆ ಎಷ್ಟು ಬೈದರೂ ಕೂಡ ನಾವು ನಿನ್ನ ಜೊತೆಗೆ ಇರ್ತೀವಿ ಕಣಮ್ಮ. ಮತ್ತೆ ಲೂಸಿ ಅವರ ತಂದೆ ತಾಯಿ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿಂದ ಹೋಗ್ಬಿಡ್ತಾರೆ. ಪರಿನ ಹೆತ್ತ ಅಮ್ಮ ಪರಿನ ಹುಡ್ಕೊಂಡು ಲೂಸುವಿನ ಮನೆಗೆ ಕೊನೆಗೆ ಬಂದ್ ಸೇರ್ತಾಳೆ. ಈಗೇನಾಗುತ್ತಂದ್ರೆ ಎಲ್ಲಾರು ಏನ್ ಹೇಳ್ತಾರೋ ಹಂಗೆ ನಡೆದು ಹೋಗುತ್ತೆ. ಪರಿನ ಅಮ್ಮ ಬಂದೇ ಬಿಡ್ತಾಳೆ. ದಯವಿಟ್ಟು ನನ್ನ ಮಗುನ ನನ್ ಕೈ ಕೊಟ್ಬಿಡು. ಇಲ್ಲ, ನೀನ್ ಈ ಮಗುನ ಬಿಟ್ಟು ಹೋಗ್ಬಿಟ್ಟಿದ್ದೆ. ಇದು ನನ್ ಮಗು. ಈ ಮಗುಗೆ ಜನ್ಮ ನೀಡಿದ್ದು ನಾನು. ಈ ಮಗು ಮೇಲೆ ಹಕ್ಕು ನಿನ್ಗೇನೂ ಇಲ್ಲ. ಇಲ್ಲ, ಜನ್ಮ ನೀಡಿದ್ರೆ ಮಾತ್ರ ಸಾಕಾಗೋದಿಲ್ಲ. ನೀನು ಪರಿನ ಆ ಮರದ ಮೇಲೆನೆ ಬಿಟ್ಟು ಹೋಗಿದ್ದೆ. ಮೊಟ್ಟೆಯಿಂದ ಯಾವಾಗ ಆಚೆ ಬಂತು ಅವಾಗ ನನ್ ಮುಖನೇ ನೋಡಿದ್ದು. ಅದ್ರಿಂದ ಅದು ನಾನೇ ಅದರ ತಾಯಿ ಅನ್ಕೋದಿದ್ದೆ. ನಾನೇ ಅದರ ತಾಯಿ. ನೀನಷ್ಟು ಸುಲಭವಾಗಿ ಪರಿನ ಕರ್ಕೊಂಡು ಹೋಗಕ್ಕಾಗಲ್ಲ. ನೀನೇನಾದ್ರೂ ಹೇಳು, ಇದು ನನ್ ಮಗು. ನನ್ ಮಗುನ ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ತೀನಿ. ಅವರಿಬ್ಬರ ನಡುವೆ ತುಂಬಾ ಆರ್ಗ್ಯುಮೆಂಟ್ಸ್ ನಡೆಯುತ್ತೆ. ಕೊನೆಗೆ ಲೂಸಿ ಪರಿನ ಅವಳ ಜೊತೆ ಕಳ್ಸಿಲ್ಲ. ಮತ್ತೆ ರಾಣಿ ಪಕ್ಷಿ ಕೋಪದಿಂದ ಅಲ್ಲಿಂದ ಹೋಗ್ಬಿಡುತ್ತೆ. ಅದರ ಮನೆಗ್ ಹೋಗಿ ಅದು ಈಗ ಅನ್ನುತ್ತೆ, ನನ್ ಮಗು ನನ್ನ ಹತ್ರ ಬರ್ಬೇಕಂದ್ರೆ ಖಂಡಿತ ಏನಾದ್ರೂ ಮಾಡ್ಲೇಬೇಕು. ನಾನು ಮಗುನ ಹೆತ್ತಿದವಳು, ಆ ಮಗು ನಂದು. ನಾಳೆ ಪಕ್ಷಿಗಳ ಸಭೆಯಲ್ಲಿ ಮಾತಾಡ್ತೀನಿ. ಅವಳಿಗೆ ಏನ್ ಹಕ್ಕಿದೆ ಅಂತ ಕೇಳ್ತೀನಿ. ರಾಣಿ ಪಕ್ಷಿ ಒಂದು ಸಭೆಯನ್ನು ಕರೀತಾಳೆ. ಮತ್ತೆ ಅವಳ ಸಮಸ್ಯೆಗಳನ್ನೆಲ್ಲ ರಾಜನ ಮುಂದೆ ಅವಳು ಹೇಳ್ತಾಳೆ. ರಾಜ ಅವ್ರೆ, ಪರಿ ನನ್ನ ಮಗು. ನಾನು ಅವಳನ್ನ ಹೆತ್ತಿದ ತಾಯಿ. ಒಂದು ತಾಯಿಗೆ ಮಗುವನ ಜೊತೆ ಇರೋದಕ್ಕೆ ಹಕ್ಕಿಲ್ವಾ? ಹಕ್ಕ ಯಾವ ತರದ್ದು? ಯಾವ ರೀತಿ? ಒಂದು ತಾಯಿ ಒಂದು ಮಗು ಹುಟ್ಟದೇ ಇರುವಾಗ್ಲೇನೆ ಬಿಟ್ಟು ಹೋಗ್ಬಿಡ್ತಾಳೆ. ಆ ತಾಯಿಗೆ ಆ ಮಗು ಮೇಲೆ ಹಕ್ಕು ಹೆಂಗಿರುತ್ತೆ? ಇವತ್ತಿನವರೆಗೂ ಪರಿನ ನೋಡ್ಕೊಂಡಿದ್ದವಳು ನಾನು. ಆದ್ರಿಂದ ನನಗ್ ಮಾತ್ರ ಹಕ್ಕಿದೆ. ನೋಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಹೆತ್ತಿದ ತಾಯಿನೇ ಎಲ್ಲದಕ್ಕಿಂತ ಹೆಚ್ಚು. ಮತ್ತು ಇವತ್ತು ನನ್ಗೆ ಗಿಳಿರಾಜ ಹತ್ರ ಇಂದ ನ್ಯಾಯ ಬೇಕು. ನನಗ್ ನಿಮ್ಮಿಬ್ಬರ ಸಮಸ್ಯೆ ಗೊತ್ತು. ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಕೆಲವು ದಿನಕ್ಕೋಸ್ಕರ ಅವಳ ಮಗಳನ್ನ ರಾಣಿ ಹಕ್ಕಿ ಕರ್ಕೊಂಡೋಗ್ಬೋದು. ಆದ್ರೆ ಅವಳ ಮಗಳನ್ನ ಅವಳು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ, ಪರಿಗೇನಾದ್ರೂ ಕಷ್ಟ ಆದ್ರೆ ಆಗ ಅವಳನ್ನ ಲೂಸಿ ಹತ್ರ ಬಿಡ್ಬೇಕು. ಪರಿ ಪಕ್ಷಿ ರಾಣಿ ಪಕ್ಷಿ ಜೊತೆ ಹೋಗಕ್ಕೆ ಹೇಳ್ತಾರೆ. ರಾಣಿ ಪಕ್ಷಿ ತುಂಬಾನೇ ಸಂತೋಷ ಪಡುತ್ತೆ. ಪರಿ ನನ್ನ ಮಗು, ಬಾ ನನ್ ಜೊತೆ ಬಾ. ಪರಿ ಮತ್ತೆ ರಾಣಿ ಇಬ್ರು ಒಟ್ಟಿಗೆ ಮನೆಗ್ ಸೇರ್ತಾರೆ. ಆಗ ರಾಣಿ ಪಕ್ಷಿ ಯೋಚನೆ ಮಾಡುತ್ತೆ, ನನ್ನ ಮಗು ನನ್ ಮನೆಗ್ ಬಂದಿದೆ. ಈಗ ನಾನು ಪರಿಗೆ ಒಳ್ಳೆ ಊಟ ತಿನ್ಸ್ಬೇಕು. ರಾಣಿ ಪಕ್ಷಿ ಊಟ ತಯಾರಿ ಮಾಡಿ ಪರಿನ ಕರೀತಾಳೆ. ಪರಿ ಮಗು, ನೋಡು, ನಿನ್ಗೋಸ್ಕರ ಇವತ್ತು ನಾನು ಎಷ್ಟು ಒಳ್ಳೆ ಊಟ ತಯಾರಿ ಮಾಡಿದ್ದೀನಿ. ಇದನ್ ತಿಂದು ನೀನು ತುಂಬಾ ಸಂತೋಷ ಪಡ್ತೀಯಾ? ಅದು 3-4 ಸಲ ಪರಿನ ಕರಿತಿರುತ್ತೆ. ಆದ್ರೂ ಅದಕ್ಕೆ ಏನು ಉತ್ತರ ಸಿಗೋದಿಲ್ಲ. ಮತ್ತೆ ರಾಣಿ ಮನೆ ಪೂರ್ತಿ ಪರಿನ ಹುಡುಕುತ್ತೆ. ಆದ್ರೆ ಪರಿ ಮನೆಯ ಆಚೆ ಒಂದು ಗಿಡದ ಮೇಲೆ ಕುರ್ತ್ಕೊಂಡು ಅಳ್ತಾ ಇರೋದು ಕಾಣಿಸುತ್ತೆ. ಮಗು, ಯಾಕೆ ಅಳ್ತಿದ್ಯಾ? ಬಾ, ಊಟ ಮಾಡುವಂತೆ. ನನ್ಗೇನು ಊಟ ಬೇಕಾಗಿಲ್ಲ. ನೀವು ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿ. ಬಾಯ್ ಮುಚ್ಕೊಂಡು ಊಟ ಮಾಡು. ನನ್ಗೆ ಊಟ ಬೇಡ, ಏನು ಬೇಡ. ರಾಣಿ ಪರಿನ ಒಡೆದು ಮತ್ತು ಹೇಳ್ತಾಳೆ,
ಎಷ್ಟ್ ದಿನ ತಿಂದಿರ್ತೀಯ ಅಂತ ನೋಡ್ತೀನಿ. ಮತ್ತೆ ಆ ಊಟನ ಅವಳ ಮುಂದೆನೆ ಇಟ್ಬಿಟ್ಟು ಹೋಗ್ಬಿಡುತ್ತೆ. ಮತ್ತೆ ಪರಿ ಅದರ ಮನ್ಸಲ್ಲಿ ಯೋಚನೆ ಮಾಡುತ್ತೆ, ಇವ್ರನ್ನ ತಾಯಿ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾವ ತಾಯಿನೂ ಮಗುನ ಉಳಿಯೋದಿಲ್ಲ. ನನ್ಗೆ ನನ್ನ ಅಮ್ಮನ ಬಳಿ ಹೋಗ್ಬೇಕು. ರಾಣಿ ಪಕ್ಷಿ ಕೂಡ ಮನೆಗೆ ಹೋಗಿ ಯೋಚನೆ ಮಾಡುತ್ತೆ, ನಾನು ಪರಿ ಹತ್ರ ಹೀಗೆ ನಡ್ಕೋಬಾರ್ದಾಗಿತ್ತು. ನಾನು ಪರಿನ ಸಂತೋಷ ಕಿತ್ಕೊಂಡ್ಬಿಟ್ಟಿದೀನಿ. ನಿಜವಾಗ್ಲೂ ನನ್ ಕೆಟ್ಟ ಅಮ್ಮನೇ. ಆದ್ರೆ ನಾನು ಏನ್ ಮಾಡ್ಲಿ? ನನ್ ಕೈಲಿ ಅವಳಿಲ್ಲ ಅಂದ್ರೆ ಇರಕ್ಕಾಗೋದಿಲ್ಲ. ರಾಣಿ ಮತ್ತೆ ಪರಿನ ಹೋಗಿ ನೋಡುತ್ತೆ. ಆಗ ಪರಿ ಇನ್ನೂ ಅಳ್ತಾನೆ ಇರುತ್ತೆ. ತುಂಬಾ ಅಳ್ತಾನೆ ಇತ್ತು. ಪರಿ, ನಾನ್ ನಿನ್ನ ಒಂದು ಜಾಗ ಕರ್ಕೊಂಡು ಹೋಗ್ತೀನಿ. ಅಲ್ಲಿಗೆ ಹೋದ್ರೆ ನೀನು ತುಂಬಾ ಸಂತೋಷವಾಗಿರ್ತೀಯ. ಬಾ ನನ್ ಜೊತೆ. ರಾಣಿ ಪಕ್ಷಿ ಪರಿನ ಇನ್ನೊಂದು ಮನೆ ಕರ್ಕೊಂಡ್ ಬರುತ್ತೆ. ಪರಿ ಅವ್ರ ಅಮ್ಮನ ನೋಡಿ ತುಂಬಾ ಸಂತೋಷ ಪಡುತ್ತೆ. ಅಳ್ತಾ ಅಳ್ತಾ ಅವ್ರ ಅಮ್ಮನ್ನ ಹಪ್ಕೊಡುತ್ತೆ. ಪ್ರೀತಿ ನೋಡಿ ರಾಣಿನ ಕಣ್ಣಲ್ಲಿ ಕೂಡ ನೀರು ಬರುತ್ತೆ. ಅಮ್ಮ, ನೀನು ಮಾತ್ರನೇ ನನಗೆ ತಾಯಿ. ಇವ್ರು ನನ್ನ ತಾಯಿ ಅಲ್ಲ. ಜನ್ಮ ಮಾತ್ರ ನೀಡಿ ನನ್ನ ಬಿಟ್ಟು ಹೋಗ್ಬಿಟ್ರು. ಈಗ ಅಮ್ಮ ಅಪ್ಪ ಅಂತ ಹೇಗ್ ಹೇಳಕ್ಕಾಗುತ್ತೆ? ಮಗುವಿನ ಆಲನೆ ಪಾಲನೆ ಯಾರ್ ನೋಡ್ತಾರೋ ಅವ್ರಿಗೆ ಹಕ್ಕಿರುತ್ತಮ್ಮ. ಲೂಸಿ ಮತ್ತೆ ಪರಿನ ಈ ಪ್ರೀತಿ ನೋಡಿ ರಾಣಿ ಕಣ್ಣಲ್ಲೂ ನೀರ್ ಬರುತ್ತೆ. ಮತ್ತೆ ಅವಳು ಮಾಡಿರೋ ತಪ್ಪು ಅವಳಿಗೆ ಅರ್ಥ ಆಗುತ್ತೆ. ನನ್ನನ್ನ ಕ್ಷಮಿಸು. ಸಾರಿ, ನಿನಗೊಂದೊಳ್ಳೆ ಅಮ್ಮ ಆಗಕ್ಕೆ ನನ್ಗಾಗಿಲ್ಲ. ಮತ್ತೆ ಲೂಸಿ ನನ್ಗಿಂತ ಚೆನ್ನಾಗಿ ನಿನ್ನನ್ನ ನೋಡ್ಕೊಳ್ಳುತ್ತೆ. ನೀನ್ ಅವಳ ಜೊತೆನೆ ಇರು. ಇನ್ಮೇಲೆ ನಿಮ್ಮಿಬ್ಬರಿಗೂ ಯಾವ ರೀತಿಯಾದ್ರೂ ಕಷ್ಟ ಕೊಡಲ್ಲ. ಆದ್ರೆ ನಿಮ್ಮಿಬ್ಬರಿಗೂ ಬೇರೆ ಯಾರಾದ್ರೂ ಕಷ್ಟ ನೀಡಕ್ ಬಂದ್ರೆ ಖಂಡಿತವಾಗ್ಲೂ ಅವ್ರನ್ನ ನಾನ್ ಸುಮ್ನೆ ಬಿಡಲ್ಲ.